ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ PU ಹಾಗೂ ಸೆಕೆಂಡ್ PU ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ಲಿಗ್ಯಾಂಡ್ಸ್ ಆ್ಯಂಡ್ ಸಮ್ ಬೇಸಿಕ್ ಟರ್ಮ್ಸ್. ಇದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಥರ್ಡ್ ವಿಡಿಯೋ. ಸೊ ಡೆಂಟಿಸಿಟಿ ಫಸ್ಟ್ ಏನು ಡಿಸ್ಕಷನ್ ಮಾಡೋಣ ಅಂದರೆ ಡೆಂಟಿಸಿಟಿ ಅಂತಂದರೆ ಏನು. ಓಕೆ, ಸೊ ಡೆಂಟಿಸಿಟಿ ಅಂತಂದರೆ ಏನು ಅಂತ ಫಸ್ಟ್ ನೋಡೋಣ. ಸೊ ಡೆಂಟಿಸಿಟಿ ಅಂತಂದ್ರೇನು, ದ ನಂಬರ್ ಆಫ್ ಲಿಗೇಟಿಂಗ್ ಗ್ರೂಪ್ಸ್ ಆರ್ ಡೋನರ್ ಗ್ರೂಪ್ಸ್ ಇನ್ ಅ ಲಿಗ್ಯಾಂಡ್ ಇಸ್ ಕಾಲ್ಡ್ ದ ಡೆಂಟಿಸಿಟಿ. ಸೊ ಡೆಂಟಿಸಿಟಿ ಅಂತಂದರೆ ಎಷ್ಟು ನಂಬರ್ ಆಫ್ ಡೋನರ್ ಆಟಮ್ಸ್ ಅಥವಾ ಗ್ರೂಪ್ಸ್ ಇದೆ ಇನ್ ಲಿಗ್ಯಾಂಡಲ್ಲಿ ಅಥವಾ ಲಿಗ್ಯಾಟಿಂಗ್ ಗ್ರೂಪ್ಸ್ ಇದೆಯೋ ಅದನ್ನು ನಾವೇನಂತ ಕರಿತೀವಿ, ಡೆಂಟಿಸಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಕ್ಸಾಂಪಲ್ಸ್ ಕೊಟ್ಟಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಲಿಗ್ಯಾಂಡ್ಸ್. ಸೊ ಫಸ್ಟ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ನಂಬರ್ ಆಫ್ ಡೋನರ್ ಆಟಮ್ಸ್ ಪ್ರೆಸೆಂಟ್. ಓಕೆ, ದ ಲಿಗ್ಯಾಂಡ್ ಮೇ ಬಿ ಕ್ಲಾಸಿಫೈಡ್. Okay, on the basis of number of donor atoms presented in the ligands, we can classify the ligands into 3 classes. ಯಾವುದು ಅಂತಂದರೆ 3 ಕ್ಲಾಸಸ್. ಒಂದು ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್, ಇಟ್ ಈಸ್ ಆಲ್ಸೋ ನೌನ್ ಆಸ್ ದ ಯೂನಿಡೆಂಟೆಂಟ್ ಲಿಗ್ಯಾಂಡ್ಸ್. ಸೊ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸನ್ನು ಸಮ್ಟೈಮ್ಸ್ ಏನಂತ ಕರೀತಾರೆ ಅಂದರೆ ಯೂನಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತಲೂ ಕರೀತಾರೆ ಅದನ್ನು. ಸೆಕೆಂಡ್ ಒನ್ ಏನು ಅಂತಂದರೆ ಬೈಡೆಂಟೆಂಟ್ ಆರ್ ಡೈಡೆಂಟೆಂಟ್ ಲಿಗ್ಯಾಂಡ್ಸ್. ಸೊ ಬೈಡೆಂಟೆಂಟ್ ಡೈಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತಲೂ ಕರೀತಾರೆ ಸೆಕೆಂಡ್. ಥರ್ಡ್ ಒನ್ ಏನು ಅಂತಂದರೆ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್. ಓಕೆ, ಫಸ್ಟ್ ಒನ್ ಏನು ಮಾನೋಡೆಂಟೆಂಟ್, ಸೆಕೆಂಡ್ ಒನ್ ಬೈಡೆಂಟೆಂಟ್ ಆರ್ ದ ಡೈಡೆಂಟೆಂಟ್, ಥರ್ಡ್ ಒನ್ ಏನು ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್. ಸೊ ಒನ್ ಬೈ ಒನ್ ಹೋಗೋಣ. ಫಸ್ಟ್ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್ ಅಂದರೆ ಏನು ಅಂತ ನೋಡೋಣ. ದ ಲಿಗ್ಯಾಂಡ್ಸ್ ವಿಚ್ ಹ್ಯಾವಿಂಗ್ ಒನ್ ಡೋನರ್ ಆಟಮ್ಸ್ ಆರ್ ಕಾಲ್ಡ್ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್. ಇಲ್ಲ ಇದೆ ಮಾನೋ ಅಂತಂದ್ರೇನು, ಮಾನೋ ಅಥವಾ ಯೂನಿ ಅಂತಲೂ ಕರೀತಾರೆ ಅಂತಂದೆ ಅಲ್ವಾ. ಮಾನೋ ಅಂತಂದ್ರೇನು ಒಂದು. ಓಕೆ, ಸೊ ಡೆಂಟೆಟ್ ಅಂತಂದರೆ ಲಿಗ್ಯಾಂಡ್ ಎಷ್ಟು ಡೋನರ್ ಆಟಮ್ ಇದೆ. ಸೊ ಎಷ್ಟು ಡೋನರ್ ಆಟಮ್ ಇರುತ್ತೆ, ಒನ್ ಡೋನರ್ ಆಟಮ್. ಯಾವ ಲಿಗ್ಯಾಂಡ್ಸಲ್ಲಿ ಒಂದು ಡೋನರ್ ಆಟಮ್ಸ್ ಇರುತ್ತೋ ಅಂಥ ಲಿಗ್ಯಾಂಡ್ಸನ್ನ ಏನಂತ ಕರಿತೀವಿ ನಾವು, ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಡೋನರ್ ಆಟಮ್ ಅಂತಂದರೆ ಏನು? The donor atom means actually the atoms which donate a pair of electrons to the central metal ion ಅಲ್ವಾ. ಸೆಂಟ್ರಲ್ ಮೆಟಲ್ ಅಯಾನ್ಗೆ ಯಾವುದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೋ ಅದನ್ನು ನಾವೇನಂತ ಕರಿತೀವಿ, ಡೋನರ್ ಆಟಮ್ ಅಂತ ಕರಿತೀವಿ ಇನ್ ದ ಲಿಗ್ಯಾಂಡ್ಸ್. ಸೊ ಒನ್ ಡೋನರ್ ಆಟಮ್ ಇದೆ ಅಂತಂದರೆ ಎಷ್ಟು ಪೇರ್ ಆಫ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ, ಒನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಓಕೆ, ಸೊ ಈ ಡೆಫಿನೇಷನ್ ಇನ್ನೂ ಅಂತಾರೆ ಹೇಳ್ಬೋದು. ಏನು ಅಂದರೆ ದ ಲಿಗ್ಯಾಂಡ್ಸ್ ವಿಚ್ ಡೊನೇಟ್ ಅ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ಅ ಮೆಟಲ್ ಅಯಾನ್ಸ್ ಆರ್ ಕಾಲ್ಡ್ ದ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್. ಯಾವ ಲಿಗ್ಯಾಂಡ್ಸು ಒಂದು ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್, ಓಕೆ, ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಮೆಟಲ್ ಅಯಾನ್ಗೆ ಡೊನೇಟ್ ಮಾಡುತ್ತೋ ಅಂಥ ಲಿಗ್ಯಾಂಡ್ಸನ್ನು ನಾವೇನಂತ ಕರಿತೀವಿ, ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್ ಅಂದ್ರೇನು, ದ ಲಿಗ್ಯಾಂಡ್ಸ್ ವಿಚ್ ಹ್ಯಾವಿಂಗ್ ಒನ್ ಡೋನರ್ ಆಟಮ್ಸ್ ಆರ್ ಕಾಲ್ಡ್ ದ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್ ಆರ್ ದ ಲಿಗ್ಯಾಂಡ್ಸ್ ವಿಚ್ ಡೊನೇಟ್ ಅ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ಅ ಮೆಟಲ್ ಅಯಾನ್ ಆರ್ ಕಾಲ್ಡ್ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್. ಸೊ ಎಕ್ಸಾಂಪಲ್ ನೋಡೋಣ ನಾವು. ಲಿಗ್ಯಾಂಡ್ಸನ್ನು ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ಬೋದು 3 ಕ್ಲಾಸಸ್ಸು. ಇಲ್ಲಿ ನಾನು ಅದನ್ನು ಡಿಸ್ಕಷನ್ ಮಾಡಲ್ಲ. ಯಾವುದೇದು ಅಂತಂದರೆ ಆ್ಯನಿಯನು ಮತ್ತು ನ್ಯೂಟ್ರಲ್ಲು ಮತ್ತು ಕೇಟೈನ್. ಕೇಟೈನ್ ಇಸ್ ಅನ್ಕಾಮನ್. ಓಕೆ, ಕೇಟೈನ್ ಅನ್ಕಾಮನು. ಸೊ ಇನ್ನು ಬಂದು ಆ್ಯನಿಯನು ಮತ್ತು ನಾವು ನ್ಯೂಟ್ರಲ್ಲು ರ್ಯಾಂಡಮ್ ಆಗಿ ಅಂದರೆ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ನಾವು. ಸೊ ಅದರಲ್ಲಿ ನಾವು ಆ್ಯನಿಯನ್ ಲಿಗ್ಯಾಂಡ್ಸ್ ನೋಡೋಣ, ಯಾವುದೇ ಅದು ಮಾನೋಡೆಂಟೆಂಟ್ ಅಂತ. ಸೊ ಆ್ಯನಿಯನ್ ಲಿಗ್ಯಾಂಡ್ಸಲ್ಲಿ ಮಾನೋಡೆಂಟೆಂಟ್ ಯಾವುದೇ ಅಂತಂದರೆ, ಸೊ ಒನ್ ಈಸ್ ದ OH ಮೈನಸ್. ಓಕೆ, ನೆಕ್ಸ್ಟ್ CN ಮೈನಸ್, SCN minus, next Cl minus, F minus, they all are monodentate. ಯಾಕೆ ಮಾನೋಡೆಂಟೆಂಟ್ ಅಂತ ಕರೀತಾರೆ? ಬಿಕಾಸ್ ಇಟ್ ಹ್ಯಾಸ್ ದ ಒನ್ ಡೋನರ್ ಆಟಮ್. ಇದರಲ್ಲಿ ಒನ್ ಡೋನರ್ ಆಟಮ್ಸ್ ಇದೆ ನೋಡಿ. 2 ಆಟಮ್ ಇದ್ರೂ 2 ಆಟಮ್ ಡೊನೇಟ್ ಮಾಡಲ್ಲ. ಇದರಲ್ಲಿ ಏನಾಗುತ್ತೆ ನೋಡಿ, ಆಕ್ಸಿಜನ್ ಡೊನೇಟ್ ಮಾಡುತ್ತೆ. CNL ಅಲ್ಲಿ ಏನಾಗ್ಬೋದು ಅಂತಂದರೆ ಕಾರ್ಬನು ಡೊನೇಟ್ ಮಾಡ್ಬೋದು ಅಥವಾ ನೈಟ್ರೋಜನ್, ಬಟ್ ಅಟ್ ಎ ಟೈಮಲ್ಲಿ ಆದರೂ ಒಂದು ಡೊನೇಟ್ ಮಾಡುತ್ತೆ. ಸೊ CE ಡೊನೇಟ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ S ಡೊನೇಟ್ ಮಾಡುತ್ತೆ, ಇಲ್ಲಿ Cl ಡೊನೇಟ್ ಮಾಡುತ್ತೆ, ಇಲ್ಲಿ F ಡೊನೇಟ್ ಮಾಡುತ್ತೆ, ಈ ಥರ. ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಡೊನೇಟ್ ಅ ಪೇರ್ ಆಫ್ ಎಲೆಕ್ಟ್ರಾನ್ ಟು ದ ಸೆಂಟ್ರಲ್ ಮೆಟಲ್ ಅಯಾನ್. ಸೆಂಟ್ರಲ್ ಮೆಟಲ್ ಅಯಾನ್ಗೆ ಒಂದು ಪೇರ್ ಆಫ್ ಏನಾಗುತ್ತೆ, ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಅದು ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡುತ್ತೆ. ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಇಟ್ ಇಸ್ ನೌನ್ ಆಸ್ ದ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್. ಸೊ ಇನ್ನೂ ಒಂದು ನ್ಯೂಟ್ರಲ್ ಲಿಗ್ಯಾಂಡ್ಸ್. ಸೊ ನ್ಯೂಟ್ರಲ್ ಲಿಗ್ಯಾಂಡ್ಸಲ್ಲಿ ಯಾವುದೇ ಬರುತ್ತೆ ನೋಡೋಣ. ಸುಮ್ಮನೆ ವಾಟರ್, ಓಕೆ, ಅದ್ರ ಬಿಟ್ಟರೆ ನಾವು ನೆಕ್ಸ್ಟು NH3, ಅಮೋನಿಯಾ, ಓಕೆ, ಅಮೋನಿಯಾ ಆದಮೇಲೆ CO ಎಕ್ಸೆಟ್ರಾ, ಇನ್ನು ಎಷ್ಟೊಂದಿದೆ. ಸೊ ಇದುವೇ ಏನು ಅಂತಂದರೆ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್. ಇದು ಆಕ್ಸಿಜನ್ ಮೂಲಕ ಬಾಂಡ್ ಆದರೆ ಇದು ನೈಟ್ರೋಜನ್ ಮೂಲಕ ಬಾಂಡ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಕಾರ್ಬನ್ ಮೂಲಕ ಬಾಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನು, ಬೈಡೆಂಟೆಂಟ್ ಆರ್ ದ ಡೈಡೆಂಟೆಂಟ್ ಲಿಗ್ಯಾಂಡ್ಸ್. ಬೈಡೆಂಟೆಂಟ್ ಅಂದ್ರೇನು, 2 ಇರುತ್ತೆ. ಸೊ ದ ಲಿಗ್ಯಾಂಡ್ಸ್ ವಿಚ್ ಹ್ಯಾವಿಂಗ್ ದ 2 ಡೋನರ್ ಆಟಮ್ಸ್ ಆರ್ ಕಾಲ್ಡ್ ದ ಬೈಡೆಂಟೆಂಟ್ ಆರ್ ದ ಡೈಡೆಂಟೆಂಟ್ ಲಿಗ್ಯಾಂಡ್ಸ್. ಯಾವ ಲಿಗ್ಯಾಂಡ್ಸಲ್ಲಿ 2 ಡೋನರ್ ಆಟಮ್ಸ್ ಇದ್ದರೆ ಅಂಥ ಲಿಗ್ಯಾಂಡ್ಸನ್ನು ನಾವೇನಂತ ಕರಿತೀವಿ ನಾವು, ಬೈಡೆಂಟೆಂಟ್
ಅಥವಾ ಡೈಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಲಿಗ್ಯಾಂಡ್ಸ್ ವಿಚ್ ಆರ್, ಇನ್ನೂ ಒಂದು ಡೆಫಿನೇಷನ್ ಏನು ಹೇಳ್ಬೋದು ಅಂತ, ದ ಲಿಗ್ಯಾಂಡ್ಸ್ ವಿಚ್ ಡೊನೇಟ್ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ಅ ಮೆಟಲ್ ಅಯಾನ್ ಆರ್ ಕಾಲ್ಡ್ ಬೈಡೆಂಟೆಂಟ್ ಆರ್ ದ ಡೈಡೆಂಟೆಂಟ್ ಲಿಗ್ಯಾಂಡ್ಸ್. ಯಾವ ಲಿಗ್ಯಾಂಡ್ಸು 2 ಪೇರ್ ಆಫ್ ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ ಪೇರನ್ನು ಮೆಟಲ್ ಅಯಾನ್ಗೆ ಡೊನೇಟ್ ಮಾಡುತ್ತೋ ಅಂಥ ಲಿಗ್ಯಾಂಡ್ಸ್ಗೆ ನಾವೇನಂತ ಕರಿತೀವಿ, ನಾವು ಡೈಡೆಂಟೆಂಟ್ ಆರ್ ದ ಬೈಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋಣ ನಾವು. ಆಕ್ಸಲೇಟು. ಸೊ ಆಕ್ಸಲೇಟು ಯಾವ ಥರ ಬರೀದು ಅಂತಂದರೆ ನೋಡಿ, ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇರುತ್ತೆ, ಡಬಲ್ ಬಾಂಡ್ ಓ ಇಲ್ಲೇನು ಮಾಡ್ತೀರಾ ಓ ಮೈನಸ್. ಕಾರ್ಬನ್ದು ಎಷ್ಟು ವ್ಯಾಲೆನ್ಸಿ ನೋಡಿ 4 ವ್ಯಾಲೆನ್ಸಿ ಆಯ್ತಲ್ವಾ. ಸೊ ನೋಡಿ ಆಕ್ಸಿಜನ್ದು ಎಷ್ಟು ವ್ಯಾಲೆನ್ಸಿ 2 ವ್ಯಾಲೆನ್ಸ್ ಆಗಿದೆ. ಇಲ್ಲಿ 1 ಬಂದಿರೋದ್ರಿಂದ ಏನು ಮಾಡ್ತೀವಿ, ಇಲ್ಲಿ ಇನ್ನೊಂದು ನೆಗೆಟಿವ್ ಚಾರ್ಜ್ ಕೊಡ್ತೀವಿ. ಸೊ ಆಕ್ಸಲೇಟೋ ಈಸ್ ಏನು, ಇದು ಬೈಡೆಂಟೆಂಟ್ ಲಿಗ್ಯಾಂಡ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಸೊ ಆಕ್ಸಿಜನ್ ಮೂಲಕ ಏನಾಗುತ್ತೆ, ಇದು ಬೈಂಡ್ ಆಗುತ್ತೆ ಮೆಟಲ್ಗೆ. ಸೊ 2 ಆಕ್ಸಿಜನ್ ಇದೆ, ಸೊ 2 ಡೋನರ್ ಆಟಮ್ಸ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ನೋಡೋದಾದರೆ ಓಕೆ, ಸೊ ನೆಕ್ಸ್ಟು ಸೊ ಈ ಆಕ್ಸಿಜನ್ನ ಯೂಸ್ ಮಾಡಲ್ಲ ಇದರಲ್ಲಿ. ನೋಡಿ 2 ಇರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ಜೊತೆಗೆ ಆಕ್ಸಿಜನಲ್ಲಿ ಏನಾಗಿರುತ್ತೆ ಅಂತಂದರೆ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಸೊ ಇದು ಪೇರ್ ಆಫ್ ಎಲೆಕ್ಟ್ರಾನ್ನ ಯೂಸ್ ಮಾಡ್ಕೊಳ್ಳುತ್ತೆ ಇದು. ಓಕೆ, ಪೇರ್ ಆಫ್ ಎಲೆಕ್ಟ್ರಾನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಡೋನರ್ ಯಾವುದು ಇಲ್ಲಿ 2 ಆಕ್ಸಿಜನ್ ಈಸ್ ಅ ಡೋನರ್. ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಇಟ್ ಇಸ್ ನೌನ್ ಆಸ್ ಅ ಬೈಡೆಂಟೆಂಟ್ ಲಿಗ್ಯಾಂಡ್. ಸೊ ಇದು ಯಾವುದಕ್ಕೆ, ಮೆಟಲ್ಗೆ. ಒಂದು ಮೆಟಲ್ಗೆ ಏನಾಗುತ್ತೆ, ಇವಾಗ Fe ತೊಗೊಂಡ್ರೆ ನಾನು Feಗೆ ಏನಾಗುತ್ತೆ ಅಂತಂದರೆ ಇದು 2 ಆಕ್ಸಿಜನ್ ಏನು ಮಾಡ್ತಾ ಇರುತ್ತೆ, ಡೊನೇಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಇನ್ನೂ ಒಂದು ಯಾವುದು ಹೇಳ್ಬೋದು ಅಂತಂದರೆ ಇಥಿಲೀನ್ ಡೈಅಮೈನ್. ಸೊ ಇಥಿಲೀನ್ ಡೈಅಮೈನ್ ಅಂತಂದರೆ ನೋಡಿ CH2 ಓಕೆ, ಅದ್ರ ಜೊತೆಗೆ ಏನು ಬರುತ್ತೆ ಇಲ್ಲಿ NH2 ಬರುತ್ತೆ. ಸೊ 2 ನೈಟ್ರೋಜನ್, 2 ನೈಟ್ರೋಜನ್ ಏನಿದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಸೊ 2 ಏನು ಮಾಡುತ್ತೆ ಇಲ್ಲಿ ಬಾಂಡ್ ಆಗುತ್ತೆ, ಯಾವುದ್ರ ಜೊತೆಗೆ, ಒಂದು ಮೆಟಲ್ಗೆ 2 ಸಹ ಬಾಂಡ್ ಆಗುತ್ತೆ, ಅಥವಾ 2 ಡೋನರ್ ಆಟಮ್ ಇದೆ ಇದರಲ್ಲಿ. ಓಕೆ, ಅದಕ್ಕೆ ಇದನ್ನು ಏನಂತೀವಿ, ಬೈಡೆಂಟೆಂಟ್ ಅಥವಾ ಡೈಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. 2 ಡೋನರ್ ಆಟಮ್ ಯಾವುದು ಅಂತಂದರೆ 2 ನೈಟ್ರೋಜನ್ ಇಸ್ ಅ ಡೋನರ್ ಆಟಮ್, 2 ಸಹ ನೈಟ್ರೋಜನ್ ಡೋನರ್ ಆಟಮ್ ಇಲ್ಲಿ. ಅಥವಾ ಇನ್ನೊಂದು ಡೆಫಿನೇಷನ್ ಪ್ರಕಾರ ಏನು ಅಂತಂದರೆ, ಈ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಎಲೆಕ್ಟ್ರಾನ್ ಪೇರ್ ಇರುತ್ತಲ್ಲ, ಅದನ್ನು ಏನಾಗುತ್ತೆ ಅಂತಂದರೆ ಮೆಟಲ್ಗೆ ಡೊನೇಟ್ ಮಾಡುತ್ತೆ. ಸೊ 2 ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡೋದ್ರಿಂದ ಇದನ್ನು ಏನಂತ ಕರಿತೀವಿ ನಾವು, ಬೈಡೆಂಟೆಂಟ್ ಅಥವಾ ಡೈಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ ನಾವು. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಹೋಗೋಣ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್. ಈ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸಲ್ಲಿ ಎಷ್ಟೊಂದು ಬರುತ್ತೆ ನಮಗೆ, ಟ್ರೈಡೆಂಟೆಂಟು, ಟೆಟ್ರಾಡೆಂಟೆಂಟು, ಪೆಂಟಾಡೆಂಟೆಂಟು, ಎಕ್ಸಡೆಂಟೆಂಟ್ ಅಂತೆಲ್ಲ ಬರುತ್ತೆ. ಅಂದರೆ ಇವಾಗ ಟ್ರೈಡೆಂಟೆಂಟ್ ಅಂತಂದರೆ ಏನು, 3 ಡೋನರ್ ಆಟಮ್ಸ್ ಇರುತ್ತೆ, ಅಥವಾ 3 ಏನಾಗುತ್ತೆ ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡುತ್ತೆ ಮೆಟಲ್ ಅಯನ್ಗೆ. ಅದೇ ಥರ ನಾವು ಟೆಟ್ರಾ ತೊಗೊಂಡ್ರೆ 4 ಡೋನರ್ ಆಟಮ್ಸ್ ಇರುತ್ತೆ, ಅಥವಾ 4 ಎಲೆಕ್ಟ್ರಾನ್ ಪೇರ್ನ ಮೆಟಲ್ಗೆ ಡೊನೇಟ್ ಮಾಡುತ್ತೆ. ನೆಕ್ಸ್ಟ್ ಪೆಂಟಾ ತೊಗೊಂಡ್ರೆ 5 ಡೋನರ್ ಆಟಮ್ಸ್ ಇರುತ್ತೆ, ಅಥವಾ 5 ಎಲೆಕ್ಟ್ರಾನ್ ಪೇರ್ನ ಏನು ಮಾಡುತ್ತೆ, ಡೊನೇಟ್ ಮಾಡುತ್ತೆ ಮೆಟಲ್ ಅಯನ್ಗೆ. ನೆಕ್ಸ್ಟ್ ಎಕ್ಸಾ ತೊಗೊಂಡ್ರೆ ಏನಾಗುತ್ತೆ, 6 ಡೋನರ್ ಆಟಮ್ಸ್ ಇರುತ್ತೆ, ಅಥವಾ 6 ಎಲೆಕ್ಟ್ರಾನ್ ಪೇರನ್ನ ಏನು ಮಾಡುತ್ತೆ, ಮೆಟಲ್ ಅಯಾನ್ಗೆ ಡೊನೇಟ್ ಮಾಡುತ್ತೆ. ಅಂದರೆ 6 ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಲ್ಲಿ ಮೆಟಲ್ ಜೊತೆಗೆ. ಓಕೆ, ಸೊ ಅದನ್ನು ಏನಂತೀವಿ ನಾವು, ಎಕ್ಸಾಡೆಂಟೆಂಟ್. ಈ ಟ್ರೈ, ಟೆಟ್ರಾ ಮತ್ತು ಪೆಂಟಾ, ಎಕ್ಸಾ ಇದೆಲ್ಲ ಯಾವುದಕ್ಕೆ ಬರುತ್ತೆ ಅಂತಂದರೆ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್ ಕೆಳಗಡೆ ಬರುತ್ತೆ. ಸೊ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂದರೆ ಏನಾಗಿರುತ್ತೆ, ಲಿಗ್ಯಾಂಡ್ಸ್ ವಿಚ್ ಹ್ಯಾವಿಂಗ್ ದ 3 ಆರ್ ಮೋರ್ ಡೋನರ್ ಆಟಮ್ಸ್ ಆರ್ ಕಾಲ್ಡ್ ದ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್. ಯಾವ ಲಿಗ್ಯಾಂಡ್ಸಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚು ಡೋನರ್ ಆಟಮ್ಸ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲೊಂದು ನೆನ್ಪಿಟ್ಕೋಬೇಕು, 3 ಆರ್ ಮೋರ್ ಬದಲು ನೀವು ಸೆವರಲ್ ಅಂತ ಯೂಸ್ ಮಾಡ್ಬೋದು. ಏನಂತ ಹೇಳ್ಬೋದು, ದ ಲಿಗ್ಯಾಂಡ್ಸ್ ವಿಚ್ ಹ್ಯಾವಿಂಗ್ ದ ಸೆವರಲ್ ಡೋನರ್ ಆಟಮ್ಸ್ ಆರ್ ಕಾಲ್ಡ್ ದ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ಏನು, ದ ಲಿಗ್ಯಾಂಡ್ಸ್ ವಿಚ್ ಡೊನೇಟ್ 3 ಆರ್ ಮೋರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ಅ ಮೆಟಲ್ ಅಯಾನ್ ಆರ್ ಕಾಲ್ಡ್ ದ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್. ಇಲ್ಲಿ ಎ ಅಂತ ಬರಲೇಬೇಕು. ಸೊ ಒಂದು ಮೆಟಲ್ ಅಯಾನ್ಗೆ 3ಕ್ಕಿಂತ ಜಾಸ್ತಿ ಏನಾದರೂ ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡಿದ್ರೆ ಲಿಗ್ಯಾಂಡ್ಸ್, ಅಂಥ ಲಿಗ್ಯಾಂಡ್ಸನ್ನು ಏನಂತ ಕರಿತೀವಿ ನಾವು, ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋಣ, EDTA. ಓಕೆ, EDTA ಅಂತಂದರೆ ಇಥಿಲೀನ್ ಡೈಅಮೈನ್ ಟೆಟ್ರಾ ಅಸಿಟೇಟ್. ಓಕೆ, ಇದ್ರದ್ದು ಸ್ಟ್ರಕ್ಚರ್ ಯಾವ ಥರ ಬರುತ್ತೆ ಅಂತಂದರೆ ನೋಡಿ, CH2 ಅದಾದಮೇಲೆ ಇಥಿಲೀನ್ ಆಯಿತು. ನೆಕ್ಸ್ಟ್ ಏನು, ಡಿ ಅಂತಂದ್ರೇನು ಡೈಅಮೈನ್. ಸೊ ಇಲ್ಲೇನು ಮಾಡ್ತೀನಿ ನೋಡಿ, ಎನ್ ಬರೀತೀನಿ, ಟೆಟ್ರಾ ಅಸಿಟೇಟ್. ಓಕೆ, ಸೊ ಟೆಟ್ರಾ ಅಸಿಟೇಟ್ ಅಂತಂದರೆ ಅಮೈನ್ಗೆ ಏನಾಗುತ್ತೆ ಅಂತಂದರೆ 4 ಅಸಿಟೇಟ್ ಏನಾಗುತ್ತೆ, ಬಾಂಡ್ ಆಗುತ್ತೆ, CH3COO ಮೈನಸ್, ಮತ್ತು CH2COO ಮೈನಸ್, CH2COO ಮೈನಸ್, CH2COO ಮೈನಸ್. ಓಕೆ, ಸೊ ಎಷ್ಟು ಡೋನರ್ ಆಟಮ್ಸ್ ಇದೆ ಅಂತಂದರೆ ನೋಡಿ, ಈ ನೈಟ್ರೋಜನ್ನು. ಓಕೆ, ಈ ನೈಟ್ರೋಜನ್ ಜೊತೆಗೆ 4 ಆಕ್ಸಿಜನ್, 2 ನೈಟ್ರೋಜನ್ನು ಮತ್ತು 4 ಆಕ್ಸಿಜನ್. ಸೊ ಟೋಟಲಾಗಿ ಎಷ್ಟಿದೆ, 6 ಡೋನರ್ ಆಟಮ್ ಇದೆ. ಇದರಲ್ಲಿ ಎಷ್ಟು ಡೋನರ್ ಆಟಮ್ ಇದೆ, 6 ಡೋನರ್ ಆಟಮ್ ಇದೆ. ಸೊ 3ಕ್ಕಿಂತ ಜಾಸ್ತಿ ಇರೋದ್ರಿಂದ ಇದೇನಂತೀವಿ, ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ, ಅಥವಾ ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಾದ್ರೆ ಇದನ್ನು ಎಕ್ಸಾಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ಲಾಸಿಫಿಕೇಷನ್ ನೋಡೋಣ, ಆನ್ ದ ಬೇಸಿಸ್ ಆಫ್ ಬಾಂಡಿಂಗ್ ದ ಲಿಗ್ಯಾಂಡ್ಸ್.
ಆನ್ ದ ಬೇಸಿಸ್ ಆಫ್ ದ ಬಾಂಡಿಂಗ್ ದ ಲಿಗ್ಯಾಂಡ್ಸ್ ಮೇ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಸೊ ಯಾವ ಥರ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಅಂದರೆ ಲಿಗ್ಯಾಂಡ್ ಯಾವ ಥರ ಬಾಂಡ್ ಮೆಟಲ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಮೇಲೆ ನಾವೇನು ಮಾಡ್ತೀವಿ ಮತ್ತೆ ಲಿಗ್ಯಾಂಡನ್ನು 3 ಕ್ಲಾಸಿಫಿಕೇಷನ್ ಮಾಡ್ತೀವಿ ನಾವು. ಒಂದೇದು ಫಸ್ಟ್ ಒನ್ ಏನು ಅಂತಂದರೆ ಕಿಲಾಟಿಂಗ್ ಏಜೆಂಟ್ ಆರ್ ದ ಲಿಗ್ಯಾಂಡ್ಸ್. ಕಿಲಾಟಿಂಗ್ ಏಜೆಂಟ್ ಅಂತ ಕರಿತೀವಿ ಅಥವಾ ಅದನ್ನು ಕಿಲಾಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೆಕೆಂಡ್ ಏನು ಅಂತಂದರೆ ಆಂಬಿಡೆಂಟೆಡ್ ಲಿಗ್ಯಾಂಡ್. ಥರ್ಡ್ ಒನ್ನು ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಅಂತ. ಓಕೆ, ಫಸ್ಟ್ ಒನ್ ನೋಡೋಣ. ಕಿಲಾಟಿಂಗ್ ಏಜೆಂಟ್ ಆರ್ ದ ಲಿಗ್ಯಾಂಡ್ಸ್ ಹಂಗಂದರೆ ಏನು? ಓಕೆ, ಸೊ ನೋಡೋಣ ಏನು ಅಂತ. ವೆನ್ ಅ ಬೈಡೆಂಟೆಂಟ್ ಆರ್ ದ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್. ನಿಮ್ಗೆ ಗೊತ್ತಿದೆ ಬೈಡೆಂಟೆಂಟ್ ಅಂತಂದ್ರೆ ಏನು, 2 ಡೋನರ್ ಆಟಮ್ಸ್ ಇರುತ್ತೆ. ಪಾಲಿಡೆಂಟೆಂಟ್ ಅಂದರೆ 2ಕ್ಕಿಂತ ಜಾಸ್ತಿ ಅಂದರೆ 3 ಅಥವಾ 3ಕ್ಕಿಂತ ಜಾಸ್ತಿ ಇರುತ್ತೆ. ಓಕೆ, ಸೊ ಈಸ್ attached to 2 or more donor atoms to the same central metal ion forming a ring structure. The ligand is called the ಕಿಲಾಟಿಂಗ್ ಲಿಗ್ಯಾಂಡ್. ದ ರಿಸಲ್ಟಿಂಗ್ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್ ದ ಕಿಲಾಟ್ ಅಥವಾ ಕಿಲಾಟ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಕಿಲಾಟಿಂಗ್ ಏಜೆಂಟ್ ಅಂತಂದರೆ ಏನು ಅಂತಂದರೆ ಇವಾಗ 2 ಅಥವಾ 2ಕ್ಕಿಂತ ಜಾಸ್ತಿ ಓಕೆ ಲಿಗ್ಯಾಂಡ್ ಅಂದರೆ ಬೈಡೆಂಟೆಂಟ್ ಅಥವಾ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್ ತೊಗೊಂಡಾಗ ನಿಮ್ಗೆ ಗೊತ್ತಿದೆ ಬೈಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತಂದರೆ ಏನು, 2 ಡೋನರ್ ಆಟಮ್ಸ್ ಇರುತ್ತೆ. ಸೊ ಪಾಲಿಡೆಂಟೆಂಟ್ ಅಂದರೆ 3 ಡೋನರ್. ಈ 2 ಅಥವಾ 3 ಡೋನರ್ ಆಟಮ್ಸು ಮೆಟಲ್ ಅಯಾನ್ಗೆ ಏನಾಗುತ್ತೆ ಅಂತಂದರೆ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಕೋಆರ್ಡಿನೇಟ್ ಆದಾಗ ಒಂದು ರಿಂಗ್ ಫಾರ್ಮೇಷನ್ ಆಗುತ್ತೆ. ಓಕೆ, ಒಂದು ರಿಂಗ್ ಫಾರ್ಮೇಷನ್ ಆಗುತ್ತೆ. ಸೊ ಅಂಥ ಲಿಗ್ಯಾಂಡ್ಸ್ ಯಾವ ಲಿಗ್ಯಾಂಡ್ಸ್ ಆ್ಯಕ್ಚುಲಿ 2 ಅಥವಾ 2ಗಿಂತ ಜಾಸ್ತಿ ಡೋನರ್ ಆಟಮ್ನ ಹೊಂದಿದ್ದು ಅದು ಅಟ್ ಎ ಟೈಮಲ್ಲಿ ಏನಾಗುತ್ತೆ ಒಂದು ಮೆಟಲ್ಗೆ, 2 ಅಲ್ಲ ಒಂದು ಮೆಟಲ್ಗೆ ಡೊನೇಟ್ ಮಾಡಿ ರಿಂಗ್ ಫಾರ್ಮೇಷನ್ ಮಾಡ್ತಾವೆ. ಅಂಥ ಲಿಗ್ಯಾಂಡ್ಗೆ ನಾವೇನಂತ ಕರಿತೀವಿ, ಕಿಲಾಟಿಂಗ್ ಏಜೆಂಟ್ ಅಥವಾ ಕಿಲಾಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ ನಾವು. ಓಕೆ, ದ ರಿಸಲ್ಟಿಂಗ್ ಕಾಂಪ್ಲೆಕ್ಸ್ ಅದರಿಂದ ಫಾರ್ಮೇಷನ್ ಆಗೋ ಕಾಂಪ್ಲೆಕ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಕಿಲಾಟ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ನಾವು. ಸೊ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ, ಇವಾಗ ಅರ್ಥ ಆಗ್ಬೋದು ನಿಮಗೆ. ಒಂದು ಕೋಬಾಲ್ಟ್ ತೊಗೊತೀನಿ. ಉಪಯೋಗಿ ಕೋಬಾಲ್ಟ್ ಜೊತೆಗೆ ಏನು ಮಾಡ್ತೀನಿ, EN ತೊಗೊತೀನಿ, ಥ್ರೈಸ್. ಓಕೆ, EN ಥ್ರೈಸ್ ತೊಗೊತೀನಿ. ಸೊ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ 3+ ಹಾಕ್ಕೊತೀನಿ. ಓಕೆನಾ. ಸೊ ಇವಾಗ ಇದನ್ನು ನಾನು ಏನಂತೀನಿ, EN ಇದೆ ನೋಡಿ. EN ಏನು ಅಂತಂದರೆ ಆವಾಗಲೇ ಹೇಳಿದ್ದೆ ನಾನು ಇಥಿಲೀನ್. ಓಕೆ, ಇಥಿಲೀನ್ ಡೈಅಮೈನ್. ಓಕೆ, ಇಥಿಲೀನ್ ಡೈಅಮೈನ್ನ ಏನಂತ ಕರಿತೀವಿ, EN ಅಂತ ಕರಿತೀವಿ ಲಿಗ್ಯಾಂಡಲ್ಲಿ. ಓಕೆ, ಸೊ ಎಷ್ಟು ಇಥಿಲೀನ್ ಡೈಅಮೈನ್ ಇದೆ ನೋಡಿ, 3 ಇಥಿಲೀನ್ ಡೈಅಮೈನ್ ಇದೆ. ಫಸ್ಟು ನಾನು ಸೆಂಟ್ರಲ್ ಆಟಮ್ ಬರ್ಕೊಬಿಡ್ತೀನಿ. ಸೊ ಬರ್ಕೊಂಡು ಏನಾಗುತ್ತೆ ಅಂತಂದರೆ 3 × 2 ಆಗುತ್ತೆ ನೋಡಿ. 3 ಇದೆ ಅಲ್ವಾ, 3 ಇದೆ. ಒಂದೊಂದರಲ್ಲೂ ಎಷ್ಟು ಡೋನರ್ ಆಟಮ್ ಇದೆ ಇಥಿಲೀನ್ ಡೈಅಮೈನಲ್ಲಿ ಆಗಲೇ ಹೇಳಿದೆ ನಾನು. ಎಷ್ಟು ಬೈಡೆಂಟೆಂಟ್ ಲಿಗ್ಯಾಂಡಲ್ಲಿ ಹೇಳಿದೆ ನಾನು. ಎಷ್ಟು ಡೋನರ್ ಆಟಮ್ ಇರುತ್ತೆ, 2 ಡೋನರ್ ಆಟಮ್. ಯಾವುದು ನೈಟ್ರೋಜನ್, 2 ನೈಟ್ರೋಜನ್ ಡೋನರ್ ಆಟಮ್ ಆಗಿರುತ್ತೆ. ಸೊ ಎಷ್ಟಾಯಿತು, ಒಂದರಲ್ಲಿ 2 ಇದ್ದರೆ ಇಲ್ಲಿ 3 ಇದೆ ಅಂತಂದರೆ ಎಷ್ಟಾಯಿತು, ಟೋಟಲಾಗಿ 6 ಆಯಿತು. ಈ 6 ಬಾಂಡನ್ನು ಫಸ್ಟ್ ಬರ್ಕೊಬಿಡ್ತೀನಿ ನಾನು. ಓಕೆ, 6 ಬಾಂಡ್ ಬರ್ಕೊಂಡೆ ನಾನು. 6 ಬಾಂಡ್ ಬರ್ಕೊಂಡ್ಮೇಲೆ ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಓಕೆ EN ಬರ್ಕೊಳ್ತಾ ಹೋಗಬೇಕು. ಫಸ್ಟ್ EN ಸ್ಟ್ರಕ್ಚರ್ ಗೊತ್ತಿರಬೇಕು ನಿಮಗೆ. ಇಥಿಲೀನ್ ಡೈಅಮೈನ್ ಸ್ಟ್ರಕ್ಚರ್ ಆವಾಗಲೇ ಹೇಳಿದ್ದೆ ನಾನು ಯಾವ ಥರ ಇರುತ್ತೆ ನೋಡಿ. CH2. ಓಕೆ, CH2 ಒಂದೊಂದು CH2ಗೂ ಏನಾಗಿರುತ್ತೆ, NH2 ಬಾಂಡ್ ಆಗಿರುತ್ತೆ. ಓಕೆ, NH2 ಬಾಂಡ್ ಆಗಿರುತ್ತೆ. ಇದರಲ್ಲಿ NH2 ಅಲ್ಲಿ ಯಾವುದು ಡೋನರ್, ಆ್ಯಕ್ಚುಲಿ ನೈಟ್ರೋಜನ್ ಇಸ್ ದ ಡೋನರ್. ಸೊ ಆವಾಗ ನಾವಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ನಾನು ಒಂದೊಂದಕ್ಕೂ ಸಹ ಏನು ಬರ್ಕೊಂಡು ಹೋಗ್ತೀನಿ. ಸೊ ಡೋನರ್ ಆಟಮ್ ಏನು, ನೈಟ್ರೋಜನ್. ಸೊ ಎಲ್ಲಾದ್ರ ಜೊತೆಗೂ ಯಾವ್ದು ಕನೆಕ್ಟ್ ಇರುತ್ತೆ, ನೈಟ್ರೋಜನ್ ಜೊತೆಗೆ ಕನೆಕ್ಟ್ ಇರುತ್ತೆ. ಓಕೆ, ಸೊ ಅದಾದಮೇಲೆ ನೋಡಿ ನಾನು ಏನು ಮಾಡ್ತೀನಿ ಅಂತ NH2. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲೂ ಸಹ NH2 ಬರ್ಕೊತೀನಿ ನಾನು. ಇದೇನು ಇಂಡಿಕೇಟ್ ಮಾಡ್ತಾ ಇದೆ ನೋಡಿ, CH2 ಇಂಡಿಕೇಟ್ ಮಾಡುತ್ತೆ. ಇಲ್ಲ ನಮ್ಗೆ ಗೊತ್ತಾಗಲ್ಲ ಅಂತಂದರೆ ಇದನ್ನು ನೋಡಿ ಈ ಥರನೂ ಬರಿಬೋದು. ನಿಮಗೆ ಬರೆದು ತೋರಿಸ್ಬಿಡ್ತೀನಿ ನಾನು. ಓಕೆ, ಸೊ ಈಚ್ ಕಾರ್ನರ್ ಇದೆಯಲ್ಲ ಅದು ಏನು ಇಂಡಿಕೇಟ್ ಮಾಡುತ್ತೆ, CH2ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲೂ NH2 ಬರ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ, ಸೊ ಎರಡಕ್ಕೂ ಈ ಥರ ಬಾಂಡ್ ಮಾಡಿದೆ. ಇಲ್ಲೂ ಸಹ ಏನು ಮಾಡ್ತೀನಿ, NH2 ಬರ್ಕೊತೀನಿ. ಓಕೆ, ಸೊ ನೆಕ್ಸ್ಟು ನೈಟ್ರೋಜನ್ ಥ್ರೂ ಏನಾಗಿದೆ ನೋಡಿ, ಈ ಥರ ಬಾಂಡ್ ಮಾಡಿದೆ. ಓಕೆ, ಸೊ ಏನಾಯಿತು ಅಂತಂದರೆ ನೋಡಿ, ಇಥಿಲೀನ್ ಡೈಅಮೈನ್ ಬಾಂಡ್ ಆಗ್ತಾ ಇದ್ದಂಗೆ ಕೋಬಾಲ್ಟಿಗೆ ಇಲ್ಲೊಂದು ರಿಂಗ್ ಶೇಪ್ ಆಯ್ತಲ್ವ, ರಿಂಗ್ ಥರ ಬಂತಲ್ವ, ಇಲ್ಲಿ ನೋಡಿ ಕ್ಲೋಸ್ಡ್ ರಿಂಗ್ ಥರ ಬಂತಲ್ವ. ಸೊ ಈ ಥರ ಯಾವ ಲಿಗ್ಯಾಂಡಿಂದ, ಓಕೆ, ಯಾವ ಲಿಗ್ಯಾಂಡು 2 ಅಥವಾ 3 ಡೋನರ್ ಆಟಮ್ ಥ್ರೂ ಮೆಟಲ್ಗೆ ಕನೆಕ್ಟ್ ಆಗಿ ರಿಂಗ್ ಫಾರ್ಮೇಷನ್ ಆದರೆ ಅಂಥ ಲಿಗ್ಯಾಂಡಿಗೆ ನಾವೇನಂತ ಕರಿತೀವಿ, ನಾವು ಕಿಲಾಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಮತ್ತು ಈ ಕಾಂಪ್ಲೆಕ್ಸಿಗೆ ಏನಂತ ಕರಿತೀವಿ, ಕಿಲಾಟ್ ಅಂತ ಕರಿತೀವಿ ಅಥವಾ ಕಿಲಾಟ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ನಾವು. ಓಕೆ, ಅರ್ಥ ಆಗಿದೆ ಅನ್ಕೊತೀನಿ ನಾನು. ನೆಕ್ಸ್ಟ್ ಹೋಗೋಣ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತಂದರೆ ಏನು.
ಓಕೆ. ಸೊ ಸಮ್ ಲಿಗ್ಯಾಂಡ್ಸ್ ಹ್ಯಾವ್ 2 or more ಡೋನರ್ ಆಟಮ್ಸ್. ಕೆಲವು ಲಿಗ್ಯಾಂಡ್ಸಲ್ಲಿ 2 ಅಥವಾ 2ಕ್ಕಿಂತ ಡೋನರ್ ಆಟಮ್ಸ್ ಅಂದರೆ ಜಾಸ್ತಿ ಡೋನರ್ ಆಟಮ್ಸ್ ಇರುತ್ತೆ, 2ಕ್ಕಿಂತ ಜಾಸ್ತಿ ಡೋನರ್ ಆಟಮ್ಸ್ ಇರುತ್ತೆ. ಬಟ್ ಆದರೆ ಓನ್ಲಿ ಒನ್ ಕ್ಯಾನ್ ಡೊನೇಟ್ ಅ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಟ್ ಅ ಟೈಮ್ ಟು ದ ಸೆಂಟ್ರಲ್ ಮೆಟಲ್ ಅಯನ್. ಬಟ್ ಆದರೆ 2 ಡೋನರ್ ಆಟಮ್ ಇದ್ರೂ ನೋಡಿ, ಇಲ್ಲಿ 2 ಡೋನರ್ ಆಟಮ್ ಇತ್ತು ನೈಟ್ರೋಜನಲ್ಲಿ, ಏನಾಯಿತು ಅಟ್ ಎ ಟೈಮಲ್ಲಿ 2 ಸಹ ಏನು ಮಾಡ್ತು ಡೊನೇಟ್ ಮಾಡ್ತು ಮೆಟಲ್ಗೆ. ಓಕೆ, ಮೆಟಲ್ಗೆ ಡೊನೇಟ್ ಮಾಡಿ ಏನು ಮಾಡ್ತು ಒಂದು ರಿಂಗ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಯಿತು. ಅದಕ್ಕೆ ನೀವೇನಂತೀವಿ ಅದರ ಕಿಲಾಟಿಂಗ್ ಏಜೆಂಟ್ ಅಥವಾ ಕಿಲಾಟಿಂಗ್ ಲಿಗ್ಯಾಂಡ್ಸ್ ಅಂತ ಕರೆದ್ರಿ. ಬಟ್ ಇಲ್ಲೇನು ಅಂತಂದರೆ ಇಲ್ಲೂ ಸಹ 2ಕ್ಕಿಂತ ಜಾಸ್ತಿ ಏನಾಗಿರುತ್ತೆ ಡೋನರ್ ಆಟಮ್ ಇರುತ್ತೆ ಇಲ್ಲಿ. ಬಟ್ ಆದರೆ ಓನ್ಲಿ ಒನ್ ಕ್ಯಾನ್ ಡೊನೇಟ್ ಅ ಪೇರ್ ಆಫ್ ಎಲೆಕ್ಟ್ರಾನ್ ಅಟ್ ಎ ಟೈಮ್. ಒಂದು ಟೈಮ್ಗೆ ಯಾವುದಾದ್ರೂ ಒಂದು ಡೋನರ್ ಆಟಮ್ ಮಾತ್ರ ಏನು ಮಾಡುತ್ತೆ ಅಲ್ಲಿ ಡೊನೇಟ್ ಮಾಡುತ್ತೆ, ಯಾವುದಕ್ಕೆ ಸೆಂಟ್ರಲ್ ಮೆಟಲ್ ಅಯಾನಿಗೆ. ಸೊ ದಿಸ್ ಆರ್ ಕಾಲ್ಡ್ ದ ಆಂಬಿಟೆಂಟೆಂಟ್ ಲಿಗ್ಯಾಂಡ್ಸ್. ಅಂಥ ಲಿಗ್ಯಾಂಡ್ಸ್ಗೆ ನಾವೇನಂತ ಕರಿತೀವಿ ಆಂಬಿಟೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವಾಗ NO2. ಓಕೆ, NO2ನ ನಾವೇನಂತೀವಿ ನೈಟ್ರೋ ಅಂತ ಕರಿತೀವಿ ಅಲ್ವಾ. ಇದು ಸ್ಟ್ರಕ್ಚರ್ ಬರೆದಾಗ ಹೆಂಗಿರುತ್ತೆ ಅಂತಂದರೆ ನೋಡಿ, N ಓಕೆ ಡಬಲ್ ಬಾಂಡ್ O ಮೈನಸ್ ಇರುತ್ತೆ. ಇಲ್ಲಿ 2 ಡೋನರ್ ಆಟಮ್ಸನ್ನು ನೋಡ್ಬೋದು ನಾವು. ಒಂದು ಡೋನರ್ ಆಟಮ್ ಏನು ಅಂತಂದರೆ ನೈಟ್ರೋಜನ್. ಓಕೆ, ಒನ್ ಈಸ್ ದ ನೈಟ್ರೋಜನ್, ದ ಅನದರ್ ಒನ್ ಈಸ್ ದ ಆಕ್ಸಿಜನ್. ಓಕೆ, ಇನ್ನೊಂದೇನಾಗಿರುತ್ತೆ ಆಕ್ಸಿಜನ್ ಇರುತ್ತೆ ಡೋನರ್ ಆಟಮ್. ಓಕೆ, ಸೊ ಇಲ್ಲಿ ನೈಟ್ರೋಜನ್ ಮೂಲಕ ಮತ್ತು ಆಕ್ಸಿಜನ್ ಅಟ್ ಎ ಟೈಮಲ್ಲಿ 2 ಡೋನರ್ ಆಟಮ್ ಆಗಿ ಆ್ಯಕ್ಟ್ ಮಾಡಲ್ಲ. ಇಲ್ಲಿ ಅಟ್ ಎ ಟೈಮಲ್ಲಿ ಏನಾಗುತ್ತೆ, ಒಂದು ನೈಟ್ರೋಜನ್ ಡೊನೇಟ್ ಮಾಡುತ್ತೆ, ಇಲ್ಲ ಅಂತಂದರೆ ಆಕ್ಸಿಜನ್ ಡೊನೇಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಮೆಟಲ್ ಅಂತ ಅಂದ್ಕೊಳ್ಳೋಣ ನಾವು. ಓಕೆ, ಈ ಮೆಟಲ್ಗೆ ನೋಡಿ ಒಂದು ನೈಟ್ರೋಜನ್ನು ಓಕೆ ಡೊನೇಟ್ ಮಾಡುತ್ತೆ, ನೈಟ್ರೋಜನು ಡೊನೇಟ್ ಮಾಡುತ್ತೆ. ಈ ನೈಟ್ರೋಜನ್ ಡೊನೇಟ್ ಮಾಡಿದಾಗ ಏನಾಗುತ್ತೆ, ಇದನ್ನು ಏನಂತ ಕರಿತೀವಿ ಅಂತಂದರೆ ನಾವು ನೈಟ್ರೋ ಅಂತ ಕರಿತೀವಿ. ಓಕೆ, ನೈಟ್ರೋ ಅಂತ ಕರಿತೀವಿ, ಅಥವಾ ನೈಟ್ರೈಟೋ ಏನಂತ ಎನ್ ಅಂತ ಕರಿತೀವಿ. ಅಂದರೆ ನೈಟ್ರೋಜನ್ ಮೂಲಕ ಏನಾಗಿದೆ ಮೆಟಲ್ಗೆ ಬಾಂಡ್ ಆಗಿದೆ ಅಂತ. ಓಕೆ, ಸೊ ಇನ್ನೂ ಒಂದು ತೊಗೊಳ್ಳೋದಾದರೆ ನಾನು ಯಾವ ಥರ ತೊಗೊತೀನಿ ಅಂತಂದರೆ ನೋಡಿ, ಮೆಟಲ್ಲು ಓಕೆ, ಈ ಮೆಟಲ್ಗೆ ಯಾವ್ದು ಡೊನೇಟ್ ಮಾಡುತ್ತೆ, ಇಲ್ಲಿ ಆಕ್ಸಿಜನ್ ಡೊನೇಟ್ ಮಾಡುತ್ತೆ. ಓಕೆ, ಸೊ ಆಕ್ಸಿಜನ್ N ಡಬಲ್ ಬಾಂಡ್ O. ಸೊ ಇಲ್ಲೇನಾಗ್ತಾ ಇದೆ ನೋಡಿ, ನೈಟ್ರೋಜನ್ ಡೊನೇಟ್ ಮಾಡ್ತಾ ಇಲ್ಲ, ಇಲ್ಲಿ ಆಕ್ಸಿಜನ್ ಮಾತ್ರ ಡೊನೇಟ್ ಮಾಡೋದು. ಅಂದರೆ ಅಟ್ ಎ ಟೈಮಲ್ಲಿ 2 ಡೋನರ್ ಆಟಮ್ ಇದೆ ಅದರಲ್ಲಿ. ಬಟ್ ಅಟ್ ಎ ಟೈಮಲ್ಲಿ 2 ಸಹ ಡೊನೇಟ್ ಮಾಡಲ್ಲ, ಒಂದು ಸಾರಿ ಯಾವುದಾದ್ರೂ ಒಂದು ಡೊನೇಟ್ ಮಾಡುತ್ತೆ. ನೈಟ್ರೋಜನ್ ಡೊನೇಟ್ ಮಾಡ್ಬೋದು, ಇಲ್ಲಾಂದರೆ ಆಕ್ಸಿಜನ್ ಡೊನೇಟ್ ಮಾಡ್ಬೋದು. ಸೊ ಇದನ್ನೇನಂತ ಕರಿತೀವಿ ಅಂತಂದರೆ ನೈಟ್ರೈಟೋ O ಅಂತ ಕರಿತೀವಿ. ಅಂದರೆ ಆಕ್ಸಿಜನ್ ಮೂಲಕ ಏನಾಗಿದೆ ಬಾಂಡ್ ಆಗಿದೆ ಅಂತ ಲಿಗ್ಯಾಂಡ್ ನೇಮ್ ಹೇಳ್ತಾ ಇರೋದು ನಾನು. ಓಕೆ, ಸೊ ಇದೇ ಥರ ನಿಮಗೆ ಇನ್ನೂ ಇದೆ. ಸೊ SCN. ಸೊ ಇಲ್ಲಿ 2 ಡೋನರ್ ಆಟಮ್ಸ್ ನೋಡ್ಬೋದು ನಾವು, ಒಂದು ಸಲ್ಫರು, ಇನ್ನೊಂದು ನೈಟ್ರೋಜನ್. 2 ಸಹ ಇಲ್ಲಿ ಏನಾಗುತ್ತೆ ಡೋನರ್ ಆಟಮ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇವಾಗ ಮೆಟಲ್ ಜೊತೆಗೆ 2 ಅಟ್ ಎ ಟೈಮಲ್ಲಿ ಸಲ್ಫರು ನೈಟ್ರೋಜನ್ 2 ಕೊಡಲ್ಲ. ಒಂದು ಸರಿ ಸಲ್ಫರ್ ಕೊಡ್ಬೋದು. ಓಕೆ, ಒಂದು ಸರಿ ಸಲ್ಫರ್ ಕೊಡ್ಬೋದು, ಇನ್ನೊಂದು ಸರಿ ಏನಾಗ್ಬೋದು ನೈಟ್ರೋಜನ್ ಡೊನೇಟ್ ಮಾಡ್ಬೋದು ಒಂದು ಸರಿ. ಓಕೆ, ಮೆಟಲ್ NCS. ಓಕೆ, ನೈಟ್ರೋಜನ್ ಡೊನೇಟ್ ಮಾಡೋ ಇದನ್ನು ಯಾವ ಥರ ಬರಿತೀವಿ ಅಂತಂದರೆ SCN ಅಂತ ಬರಿತೀವಿ. ಓಕೆ, ಸೊ ಇವಾಗ ಸಲ್ಫರಿಂದ ಡೊನೇಟ್ ಆದರೆ ಅದನ್ನು ಏನಂತ ಕರಿತೀವಿ ಅಂದರೆ ಥಯೋಸಯನೇಟು. ಓಕೆ, ಅದೇ ನಿಮಗೆ ನೈಟ್ರೋಜನಿಂದ ಬಾಂಡ್ ಆದರೆ ಅದನ್ನು ಏನಂತ ಕರಿತೀವಿ ಅಂತಂದರೆ ಐಸೋಥಯೋಸಯನೇಟು ಅಂತ ಕರಿತೀವಿ. ಓಕೆ, ಸೊ ಏನಾಗಿದೆ ಇಲ್ಲಿ ಮೋರ್ ದೆನ್ 1 ಡೋನರ್ ಆಟಮ್ ಇದೆ. ಬಟ್ ಏನು ಆಗುತ್ತೆ ಅಂತಂದರೆ ಅಟ್ ಎ ಟೈಮಲ್ಲಿ ಏನಾಗ್ತಾ ಇದೆ, ಯಾವುದಾದ್ರೂ ಒಂದು ಡೋನರ್ ಆಟಮ್ ಏನಾಗ್ತಾ ಇದೆ ಬಾಂಡ್ ಇದು ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾ ಇದೆ ಮೆಟಲ್ಗೆ. ಅಂಥ ಲಿಗ್ಯಾಂಡ್ಸನ್ನು ಏನಂತ ಕರಿತೀವಿ ಆಂಬಿಟೆಂಟೆಂಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸಮ್ ಲಿಗ್ಯಾಂಡ್ಸ್ ಹ್ಯಾವ್ 2 or more ಡೋನರ್ ಆಟಮ್ಸ್ ಬಟ್ ಓನ್ಲಿ ಒನ್ ಕ್ಯಾನ್ ಡೊನೇಟ್ ಅ ಪೇರ್ ಆಫ್ electron pair. Okay, pair of electron at a time to the central metal ion. These are called actually ambidentate ligands. Next, bridging ligands ಅಂದರೆ ಏನು? ಓಕೆ, ನೆಕ್ಸ್ಟ್ ಇವಾಗ ಏನೇನು ಗೊತ್ತಾಯಿತು ನಮಗೆ, ಕಿಲಾಟಿಂಗ್ ಲಿಗ್ಯಾಂಡ್ಸ್ ಅಂದರೆ ಏನು ಅಂತ ಗೊತ್ತಾಯಿತು, ಆಂಬಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತಂದರೆ ಗೊತ್ತಾಯಿತು. ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಅಂದರೆ ಏನು, ನೇಮೇ ಗೊತ್ತಾಗ್ತಾ ಇದೆ, ನೇಮಿಂದನೇ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಸಮ್ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್ ಕ್ಯಾನ್ ಸಿಮಲ್ಟೇನಿಯಸ್ಲಿ ಕೋಆರ್ಡಿನೇಟ್ ವಿತ್ 2 or more ಮೆಟಲ್ ಆಟಮ್ಸ್. ಒಂದು ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್ ಅಂದರೆ ಒಂದೇ ಒಂದು ಡೋನರ್ ಆಟಮ್ ಇರುತ್ತೆ, ಆ ಲಿಗ್ಯಾಂಡ್ಸಲ್ಲಿ 1 ಡೋನರ್ ಆಟಮ್ಸ್ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಅಟ್ ಎ ಟೈಮಲ್ಲಿ ಏನಾಗುತ್ತೆ ಅಂತಂದರೆ 2 ಮೆಟಲ್ ಜೊತೆ ಬಾಂಡ್ ಆಗುತ್ತೆ. ನೋಡಿ, 2 ಡೋನರ್ ಆಟಮ್ ಒಂದು ಮೆಟಲ್ ಜೊತೆಗೆ ಆಗಲ್ಲ, ಒಂದು ಲಿಗ್ಯಾಂಡು. ಓಕೆ, ಅಂದರೆ ಒಂದು ಡೋನರ್ ಆಟಮ್ 2 ಮೆಟಲ್ ಜೊತೆಗೆ ಏನಾಗುತ್ತೆ ಸಿಮಲ್ಟೇನಿಯಸ್ಲಿ 2 ಅಥವಾ 2ಕ್ಕಿಂತ ಜಾಸ್ತಿ ಜೊತೆಗೆ ಏನಾಗುತ್ತೆ ಬಾಂಡ್ ಫಾರ್ಮೇಷನ್ ಆಗುತ್ತೆ.
ಓಕೆ, ಕೋಆರ್ಡಿನೇಟ್ ಅಂತಂದರೆ ಬಾಂಡ್ ಫಾರ್ಮೇಷನ್ ಆಗುತ್ತೆ ಡೊನೇಟ್ ಮಾಡಿ. ಸಚ್ ಲಿಗ್ಯಾಂಡ್ಸ್ ಆ್ಯಕ್ಟ್ ಆ್ಯಸ್ ಅ ಬ್ರಿಡ್ಜ್. ಆ ಲಿಗ್ಯಾಂಡ್ಸ್ಗಳು ಎರಡು ಮೆಟಲ್ಗೆ ಬ್ರಿಡ್ಜಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ ಆ್ಯಂಡ್ ಇಸ್ ನೌನ್ ಆ್ಯಸ್ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ, ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಓಕೆ, ಸಮ್ ಮಾನೋಡೆಂಟೆಂಟ್ ಲಿಗ್ಯಾಂಡ್ಸ್ ಕ್ಯಾನ್ ಸಿಮಲ್ಟೇನಿಯಸ್ಲಿ ಕೋಆರ್ಡಿನೇಟ್ ವಿತ್ 2 or more metal atoms. Such ligands act as a bridge and is known as the bridging ligands. So ಒಂದು ಎಕ್ಸಾಂಪಲ್ ತೊಗೋಣ. ಓಕೆ, FeCl 6 ತೊಗೊತೀನಿ ನಾನು. ಓಕೆ, ಇಲ್ಲಿ 3 ಮೈನಸ್ ತೊಗೊಳ್ಳೋಣ, ಅಂದರೆ Fe3 ತೊಗೊಂಡಿದ್ದೀನಿ ನಾನು. ಓಕೆ, Fe3+ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇದ್ರದ್ದು ಹೆಂಗೆ ಬರುತ್ತೆ ಅಂತಂದರೆ ನೋಡಿ, Fe2Cl6 ಓಕೆ, 3 ಮೈನಸ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿ Fe ಓಕೆ, ಈ Fe ಜೊತೆಗೆ ಏನಾಗುತ್ತೆ ಅಂತಂದರೆ ಇಲ್ಲಿ Cl, ಒಂದು Cl ಏನಾಗಿದೆ ನೋಡಿ ಅಟ್ ಎ ಟೈಮಲ್ಲಿ 2 Fe ಜೊತೆಗೆ ಏನಾಗಿದೆ ಬಾಂಡ್ ಆಗಿದೆ. ಸೊ ಇದು ಎರಡು ಮೆಟಲ್ಗೆ, ಎರಡು ಐರನ್ಗೆ ಏನಾಗ್ತಾ ಇದೆ, ಇದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಎಷ್ಟು ಉಳ್ಕೊಂತು ನೋಡಿ, 2 ಆಯಿತು. ಸೊ ಇನ್ನು ಉಳ್ಕೊಂಡಿದೆ ಎಷ್ಟು, 4. ಈ 4 ಏನಾಗುತ್ತೆ ನೋಡಿ, ಇದಕ್ಕೆ 2 ಮತ್ತು ಇದಕ್ಕೆ 2 ಬಾಂಡ್ ಆಗಿರುತ್ತೆ. Cl ಇದು ನಾರ್ಮಲ್ ಮಾನೋಡೆಂಟೆಂಟು. ಓಕೆ, ಬಟ್ ಇದೇನಾಗ್ತಾ ಇದೆ ನೋಡಿ, ಇದೇನಾಗ್ತದೆ ಸಿಮೆಲ್ಟೇನಿಯಸ್ಲಿ ಆ್ಯಕ್ಚುಲಿ ಇಟ್ ಬಾಂಡೆಡ್ ಅಥವಾ ಇಟ್ ಕೋಆರ್ಡಿನೇಟೆಡ್ ವಿತ್ 2 or more. ಇಲ್ಲಿ ಏನಾಗ್ತಾ ಇದೆ, ಟೂ ಮೆಟಲ್ ಆಟಮ್. ಓಕೆ, ಆ್ಯಂಡ್ ಇಟ್ ಆ್ಯಕ್ಟ್ ಆ್ಯಸ್ ಅನ್ ಬ್ರಿಡ್ಜ್ ಬಿಟ್ವೀನ್ ದಿಸ್ 2 ಐರನ್ metal atom. ಓಕೆ, ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಇಟ್ ಇಸ್ ನೌನ್ ಆ್ಯಸ್ ದ ಬ್ರಿಡ್ಜಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಓಕೆ, ಯಾವುದೇ ಒಂದು ಮಾನೋಡೆಂಟೆಂಟ್ ಲಿಗ್ಯಾಂಡ್ ತೊಗೊಂಡ್ರು ಆ ಮಾನೋಡೆಂಟೆಂಟ್ ಲಿಗ್ಯಾಂಡು ಸಿಮೆಲ್ಟೇನಿಯಸ್ಲಿ 2 ಅಥವಾ more ಅದಕ್ಕಿಂತ ಜಾಸ್ತಿ ಸೆಂಟ್ರಲ್ ಮೆಟಲ್ ಅಯಾನ್ಗೆ ಬಾಂಡ್ ಆಗಿದ್ದರೆ, ಓಕೆ, ಬಾಂಡ್ ಆಗಿದ್ದು ಅದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡ್ತಾ ಇದ್ದರೆ ಅಂಥದ್ದನ್ನು ಏನಂತ ಕರಿತೀವಿ, ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ ನಾವು. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ, ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂದರೆ ಏನು, ಈ ಟರ್ಮ್ಸ್. ಇಲ್ಲಿಗೆ ಕ್ಲಾಸಿಫಿಕೇಷನ್ ಮುಗೀತು ನಿಮ್ಮದು. ಓಕೆ, ಸೊ ಫಸ್ಟು ಕ್ಲಾಸಿಫಿಕೇಷನ್ ಏನು, ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಡೋನರ್ ಆಟಮ್ಸ್, ಡೆಂಟೆಂಟ್ ಅಥವಾ ಯೂನಿಡೆಂಟೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಬೈಡೆಂಟೆಂಟ್ ಆರ್ ದ ಡೈಡೆಂಟೆಂಟ್ ಸೆಕೆಂಡ್ ಒನ್ನು. ಥರ್ಡ್ ಒನ್ ಏನು ಅಂತಂದರೆ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್. ಆನ್ ದ ಬೇಸಿಸ್ ಆಫ್ ಬಾಂಡಿಂಗ್ ಆ್ಯಕ್ಚುಲಿ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು 3. ಯಾವುದೇದು ಬರುತ್ತೆ ಅಂತಂದರೆ ಫಸ್ಟ್ ಒನ್ನು ಕಿಲಾಟಿಂಗ್ ಏಜೆಂಟ್ ಅಥವಾ ಕಿಲಾಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಆಂಬಿಡೆಂಟೆಂಟ್ ಲಿಗ್ಯಾಂಡ್. ದ ಥರ್ಡ್ ಒನ್ ಈಸ್ ದ ಬ್ರಿಡ್ಜಿಂಗ್ ಲಿಗ್ಯಾಂಡ್. ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ ನಾನು. ಸೊ ಇವತ್ತೊಂದು ಕ್ಲಾಸಿಫಿಕೇಷನ್ ಲಿಗ್ಯಾಂಡ್ಸ್ ಜೊತೆಗೆ ಸಮ್ ಬೇಸಿಕ್ ಟರ್ಮ್ಸ್ ಅಂತ ಅಲ್ವಾ. ಇದಕ್ಕಿಂತ ಮುಂಚೆ ನಾನು ಇಲ್ಲೊಂದು ವರ್ಡ್ ಯೂಸ್ ಮಾಡಿದ್ದೆ ಸ್ಟಾರ್ಟಿಂಗು. ನಾನು ಎಕ್ಸಾಂಪಲ್ ಹೇಳಿದೆ, ನಿಮ್ಗೆ ಅರ್ಥ ಆಗುತ್ತೆ ಅಂತಲೂ ಹೇಳಿದ್ದೆ ನಾನು. ಏನು ಅಂತಂದರೆ ಡೆಂಟಿಸಿಟಿ ಅಂತ ಹೇಳಿದೆ ಅಲ್ವಾ. ಡೆಂಟಿಸಿಟಿ ಅಂತಂದರೆ ನಂಬರ್ ಆಫ್ ಲಿಗ್ಯಾಂಟಿಂಗ್ ಗ್ರೂಪ್ಸ್ ಅಥವಾ ಡೋನರ್ ಗ್ರೂಪ್ಸ್ ಅಂತ ಹೇಳಿದೆ. ನೋಡಿ, ಇವಾಗ ಡೆಂಟಿಸಿಟಿ ತೊಗೊಂಡ್ರೆ ಇದರಲ್ಲೆಲ್ಲ ಎಷ್ಟು ಡೋನರ್ ಆ್ಯಟಮ್ ಇದೆ ಅಪ್ಪ, 1 ಡೋನರ್ ಆ್ಯಟಮ್ಸ್ ಇದೆ. ಸೊ ಡೆಂಟಿಸಿಟಿ ಎಷ್ಟಾಗುತ್ತೆ, 1 ಆಗುತ್ತೆ. ಓಕೆ, ನೆಕ್ಸ್ಟು ಬೈಡೆಂಟೆಂಟ್ ಡೈಡೆಂಟೆಂಟ್ ತೊಗೊಂಡಾಗ ಎಷ್ಟು ಡೋನರ್ ಆ್ಯಟಮ್ ಇರುತ್ತೆ, ಇದರಲ್ಲಿ 2 ಡೋನರ್ ಆ್ಯಟಮ್ಸ್ ಇರುತ್ತೆ ಅಲ್ವಾ. ಡೆಂಟಿಸಿಟಿ ಏನಾಗುತ್ತೆ, ಇಲ್ಲಿ 2 ಆಗುತ್ತೆ. ಇಲ್ಲಿ ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸಲ್ಲಿ ತೊಗೊಂಡಾಗ ಇಲ್ಲಿ ಎಷ್ಟು ಡೋನರ್ ಆ್ಯಟಮ್ಸ್ ಇದೆ, 6 ಇದೆ. ಸೊ ಡೆಂಟಿಸಿಟಿ ಎಷ್ಟಾಗುತ್ತೆ, 6 ಆಗುತ್ತೆ. ಓಕೆ, ಸೊ ಅದೇ ಡೆಂಟಿಸಿಟಿ ಅಂತಂದರೆ ಒಂದು ಲಿಗ್ಯಾಂಡ್ಸಲ್ಲಿ ಎಷ್ಟು ಡೋನರ್ ಆಟಮ್ ಇದೆ. ಓಕೆ, ಎಷ್ಟು ಡೋನರ್ ಆಟಮ್ ಇರುತ್ತೆ ಅಷ್ಟು ಡೆಂಟಿಸಿಟಿ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಹೋಗೋಣ, ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂದರೆ ಏನು. ದ ಸ್ಪೆಷಲ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ಅರೌಂಡ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ದ geometrical shape of the complex is called coordination polyhedron. ಸೊ ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಏನು ಅಂತಂದರೆ ಒಂದು ಸೆಂಟ್ರಲ್ ಮೆಟಲ್ ಅಯಾನ್ ಸುತ್ತ ಏನಾಗಿರುತ್ತೆ, ಲಿಗ್ಯಾಂಡ್ ಅರೇಂಜ್ಮೆಂಟ್ ಆಗಿರುತ್ತೆ ಅಲ್ವಾ. ಆ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸನ್ನು ನಾವೇನಂತೀವಿ, ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂತ ಕರಿತೀವಿ. ಯಾವುದ್ರ ಸುತ್ತ, ಸೆಂಟ್ರಲ್ ಮೆಟಲ್ ಅಯಾನ್ ಸುತ್ತ ಯಾವ ಥರ ಸ್ಪೇಷಲ್ ಅರೇಂಜ್ಮೆಂಟ್ ಆಗಿರುತ್ತೆ ಲಿಗ್ಯಾಂಡ್ಸ್, ಅದನ್ನು ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂತೀವಿ. ಅಥವಾ ಒಂದು ಸೆಂಟ್ರಲ್ ಮೆಟಲ್ ಅಯಾನ್ ಸುತ್ತ ಏನಾಗುತ್ತೆ ಅಂತಂದರೆ ಲಿಗ್ಯಾಂಡ್ಸ್ ಸ್ಪೇಷಲ್ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದಂಗೆ ಒಂದು ಜಿಯೋಮೆಟ್ರಿಕಲ್ ಏನಾಗುತ್ತೆ ಅದಕ್ಕೆ ಅಂದರೆ ಒಂದು ಜಿಯೋಮೆಟ್ರಿಕಲ್ ಶೇಪ್ ಬರುತ್ತೆ. ಆ ಶೇಪನ್ನು ಏನಂತ ಕರಿತೀವಿ ಅಂತಂದರೆ ನಾವು ಕೋಆರ್ಡಿನೇಷನ್ ಪಾಲಿಹೆಡ್ರನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋಣ ನಾವು. CO4Ni. ಓಕೆ, ಟೆಟ್ರಾ ಕಾರ್ಬೊನೈಲ್ ನಿಕ್ಕಲ್ ತೊಗೊಂಡ್ರೆ ಇದು ಟೆಟ್ರಾಹೆಡ್ರನ್ ಸ್ಟ್ರಕ್ಚರ್, ಟೆಟ್ರಾಹೆಡ್ರನ್. ಓಕೆ, ಸೊ ಅದೇ ಥರ ನಾನು ಎಕ್ಸಾ ಅಮೈನ್. ಓಕೆ, ಸೊ ಎಕ್ಸಾ ಅಮೈನ್ ಕೋಬಾಲ್ಟ್, ಎಕ್ಸಾಮೆನ್ ಕೋಬಾಲ್ಟ್ 3+ ತೊಗೊಂಡಾಗ ಓಕೆ, ಇದ್ರದ್ದು ಏನಾಗಿರುತ್ತೆ ಅಂತಂದರೆ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್, ಆಕ್ಟಾಹೆಡ್ರಲ್ ಜಿಯೋಮೆಟ್ರಿ ಬರುತ್ತೆ. ಸೊ ಅಂದರೆ ಒಂದು ಮೆಟಲ್ ಸುತ್ತ, ಓಕೆ, ಸೊ ಒಂದು ಮೆಟಲ್ ಸುತ್ತ ಏನಾಗುತ್ತೆ ಅಂತಂದರೆ ಲಿಗ್ಯಾಂಡ್ಸ್ಗಳು ಒಂದು ಸ್ಪೇಷಲ್ ಅರೇಂಜ್ಮೆಂಟ್ ಆಗುತ್ತೆ. ಈ ಸ್ಪೇಷಲ್ ಅರೇಂಜ್ಮೆಂಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಅದಕ್ಕೊಂದು ಜಿಯೋಮೆಟ್ರಿಕಲ್ ಶೇಪ್ ಸಿಗುತ್ತಲ್ಲ, ಆ ಜಿಯೋಮೆಟ್ರಿಕಲ್ ಶೇಪ್ಗೆ ನಾವೇನಂತ ಕರಿತೀವಿ ನಾವು
ಕೋಆರ್ಡಿನೇಷನ್ ಪಾಲಿಎಡ್ರನ್ ಅಂತ ಕರಿತೀವಿ. ನೋಡಿ ಇವಾಗ ಕೋಬಾಲ್ಟಲ್ಲಿ 6NH3 ಈ ಥರ ಅರೇಂಜ್ಮೆಂಟ್ ಆಯಿತು. ಸ್ಪೇಷಲ್ ಅರೇಂಜ್ಮೆಂಟ್ ಆಗ್ತಾ ಇದ್ದಂಗೆ ನಮಗೆ ಯಾವ ಸ್ಟ್ರಕ್ಚರ್ ಬಂತು ನೋಡಿ, ಇಲ್ಲಿ ಯಾವ ಸ್ಟ್ರಕ್ಚರ್ ಬಂತು, ಅಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಬಂತು ಅಲ್ವಾ, ಆ ಜಿಯೋಮೆಟ್ರಿ ಬಂತು ನನಗೆ. ಸೊ ಇದನ್ನು ನಾನು ಏನಂತೇನೆ, ಈ ಅಕ್ಟಾಹೆಡ್ರನ್ನ ಏನಂತ ಕರಿತೀವಿ, ಕೋಆರ್ಡಿನೇಷನ್ ಪಾಲಿಎಡ್ರನ್ ಅಂತ ಕರಿತೀವಿ. ಅದೇ ಥರ ನಿಕ್ಕಲ್ ತೊಗೊಂಡಾಗಲೂ ಏನಾಗುತ್ತೆ ಅಂತಂದರೆ ನೋಡಿ, CO ಓಕೆ, CO ಈ ಥರ ಅರೇಂಜ್ಮೆಂಟ್ ಆಗುತ್ತೆ. ಈ ಕಾರ್ಬೋನಿಲ್ ಗ್ರೂಪ್ ಏನಾಗುತ್ತೆ, ಟೆಟ್ರಾಹೆಡ್ರಲ್ ಆಗಿ ನಿಕ್ಕಲ್ ಸುತ್ತ ಅರೇಂಜ್ಮೆಂಟ್ ಮಾಡ್ಕೊಳುತ್ತೆ. ಸೊ ಜಿಯೋಮೆಟ್ರಿ ಏನಾಯ್ತು ಅಲ್ಲಿಗೆ, ಟೆಟ್ರಾಹೆಡ್ರನ್ ಆಯಿತು. ಸೊ ಇದನ್ನು ನಾವೇನಂತೀವಿ, ಟೆಟ್ರಾಹೆಡ್ರನ್ ಏನಂತ ಕರಿತೀವಿ, ಕೋಆರ್ಡಿನೇಷನ್ ಪಾಲಿಎಡ್ರನ್ ಅಂತ ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಓಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಓಮೋ ಅಂತಂದ್ರೆ ಏನು, ಸೇಮ್ ಅಂತ. ಓಕೆ, ಯಾವಾಗ ಡೆಫಿನೇಷನ್ ಏನು ನೋಡಿ, ದ ಕಾಂಪ್ಲೆಕ್ಸಸ್ ಇನ್ ವಿಚ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಇಸ್ ಸರೌಂಡೆಡ್ ಬೈ ಒನ್ಲಿ ಒನ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಆರ್ ಕಾಲ್ಡ್ ದ ಓಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಸೊ ಯಾವುದೇ ಒಂದು ಕಾಂಪ್ಲೆಕ್ಸ್ ತೊಗೊಂಡಾಗ ಆ ಕಾಂಪ್ಲೆಕ್ಸಲ್ಲಿ ಏನಿರುತ್ತೆ, ಮೆಟಲ್ ಇರುತ್ತೆ, ಮೆಟಲ್ ಜೊತೆಗೆ ಏನಿರುತ್ತೆ, ಲಿಗ್ಯಾಂಡ್ಸ್ ಇರುತ್ತೆ. ಓಕೆನಾ. ಸೊ ಎಲ್ಲ ಲಿಗ್ಯಾಂಡ್ಸು ಸೇಮ್ ಲಿಗ್ಯಾಂಡ್ಸ್ ಆಗಿದ್ರೆ, ಅಂದರೆ ಮೆಟಲ್ ಸುತ್ತ ಇರೋ ಅಂಥ ಲಿಗ್ಯಾಂಡ್ಸ್ ಎಲ್ಲ ಸೇಮ್ ಲಿಗ್ಯಾಂಡ್ಸ್ ಆಗಿದ್ರೆ ಅದನ್ನು ಏನಂತ ಕರಿತೀವಿ ನಾವು, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೇ ತೊಗೊಂಡೆ ನಾನು ಅಲ್ವಾ, ಹೆಕ್ಸಾ ಅಮೈನ್ ಕೋಬಾಲ್ಟ್ 3 ತೊಗೊಂಡೆ. ಇಲ್ಲಿ ಏನಾಗಿತ್ತು, ಇಲ್ಲಿ ಸೊ ಇಲ್ಲೇನಾಗಿತ್ತು, 6 ಸಹ 6 ಲಿಗ್ಯಾಂಡ್ಸ್ ಇದೆ. ಈ 6 ಲಿಗ್ಯಾಂಡ್ಸ್ ಏನಾಗಿದೆ ನೋಡಿ, 6 ಲಿಗ್ಯಾಂಡ್ಸ್ ಏನಾಗಿದೆ ನಮಗೆ, ಅಮೋನಿಯಾನೇ ಇದೆ, NH3. ಓಕೆ, 3+. ಸೊ ಇದನ್ನು ಏನಂತ ಕರಿತೀವಿ ನಾವು, 6 ಲಿಗ್ಯಾಂಡ್ಸ್ ಸೇಮ್ ಇರೋದ್ರಿಂದ ಇದನ್ನು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟು ಎಟರೋಲೆಪ್ಟಿಕ್. ಎಟರೋ ಅಂತಂದ್ರೂ ಡಿಫ್ರೆಂಟ್. ಓಕೆ, ಎಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂದರೆ ದ ಕಾಂಪ್ಲೆಕ್ಸಸ್ ಇನ್ ವಿಚ್ ದ ಸೆಂಟ್ರಲ್ ಮೆಟಲ್ ಅಯಾನ್ is surrounded by more than one type of ligands are called the heteroleptic complexes. ಸೊ ಒಂದಕ್ಕಿಂತ ಜಾಸ್ತಿ. ಓಕೆ, ಅಂದರೆ ಕಾಂಪ್ಲೆಕ್ಸಸ್ ಅಂದರೆ ಮೆಟಲ್ ಇರುತ್ತೆ, ಮೆಟಲ್ ಸುತ್ತ ಏನಾಗಿರುತ್ತೆ ನಮಗೆ, ಲಿಗ್ಯಾಂಡ್ಸ್ ಇರುತ್ತೆ. ಈ ಲಿಗ್ಯಾಂಡ್ಸ್ ಏನಾಗುತ್ತೆ ಅಂತಂದರೆ ಒಂದು ಟೈಪ್ ಇರಲ್ಲ, 2 ಅಥವಾ 2ಕ್ಕಿಂತ ಜಾಸ್ತಿ ಟೈಪ್ ಲಿಗ್ಯಾಂಡ್ಸ್ ಏನಾಗಿರುತ್ತೆ, ಮೆಟಲ್ ಸುತ್ತ ಸರೌಂಡ್ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಇವಾಗ ಕೋಬಾಲ್ಟ್ ಇತ್ತು. ಓಕೆ, NH3 ಎಷ್ಟು ತೊಗೊಂಡಿದ್ದೋ, 6 ತೊಗೊಂಡಿದ್ದೋ, ಅದ್ರ ಬದಲು 4 ಇರುತ್ತೆ ಅಂದ್ಕೊಳ್ಳಿ. ಇಲ್ಲಿ Cl2 ಬರುತ್ತೆ. ಓಕೆ, ಚಾರ್ಜ್ ಏನಾಯಿತು, ಪ್ಲಸ್ ಆಯಿತು. ಸೊ ಇವಾಗ ಏನಾಯಿತು ನೋಡಿ, ಈ ಕೋಬಾಲ್ಟ್ ಸುತ್ತ ಏನಾಯಿತು ಅಂತಂದರೆ ಲಿಗ್ಯಾಂಡ್ಸ್ ಇದೆ. ಯಾವ ಲಿಗ್ಯಾಂಡ್ಸ್ ಇದೆ ಇಲ್ಲಿ, 6 ಲಿಗ್ಯಾಂಡ್ಸ್ ಇದೆ. ಬಟ್ 6 ಲಿಗ್ಯಾಂಡ್ಸ್ ಸಹ ಇಲ್ಲಿ ಅಮೋನಿಯಾ ಆಗಿರೋದಿಲ್ಲ. ಸೊ ಓಕೆ, ಸೊ ಏನಾಗುತ್ತೆ ಅಂತಂದರೆ 4 ಅಮೋನಿಯಾ ಇರುತ್ತೆ. ಅರೇಂಜ್ಮೆಂಟ್ ಹೆಂಗಾದರೂ ಇರ್ಬೋದು. ಓಕೆ, NH3 ಇನ್ನು 2 ಏನಾಗಿರುತ್ತೆ ನೋಡಿ, Cl ಆಗಿರುತ್ತೆ. ಅಂದರೆ ಇಲ್ಲಿ 2 ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ. ಇಂಥ ಕಾಂಪ್ಲೆಕ್ಸಸ್ಸನ್ನು ನಾವು ಏನಂತ ಕರಿತೀವಿ ಅಂತಂದರೆ ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಓಕೆ, ಇವತ್ತಿನ ಟಾಪಿಕ್ಕು ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.